ಇತ್ತೀಚಿನ ದಿನಗಳಲ್ಲಿ ಸಮಾಜದಲ್ಲಿ ಕ್ರೂರತ್ವ ಹೆಚ್ಚಾಗ್ತಾ ಇದೆ ಅಂತಂದ್ರೆ ಮನುಷ್ಯರನ್ನ ಒಬ್ರಿಗೊಬ್ರು ಕೊಲ್ಲೋದಿರ್ಬೋದು ಅಥವಾ ಪ್ರಾಣಿಗಳನ್ನ ಹಿಂಸೆ ಮಾಡೋದಿರ್ಬೋದು ಪ್ರತಿಯೊಂದು ಕೂಡ ಇತ್ತೀಚಿನ ದಿನಗಳಲ್ಲಿ ಅಂತಹ ಘಟನೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ಹಿಂದೆ ಕೂಡ ಹಸುವಿನ ಅಂದ್ರೆ ಗೋಮಾತೆಯ ಕೆಚ್ಚಲಿಗೆ ಚಾಕುವನ್ನ ಹಾಕುವಂತ ಕೆಲಸವನ್ನ ಮಾಡಲಾಗಿತ್ತು. ಹಾಗೇನೆ ಇದಕ್ಕಿಂತನೂ ಹಿಂದೆ ಕೊಲೆಯನ್ನ ಮಾಡುವಂಥದ್ದು, ತನ್ನ ಪ್ರೇಯಸಿಯನ್ನ ಕೊಲ್ಲುವಂಥದ್ದಿರ್ಬೋದು ಅಥವಾ ತನ್ನ ಪತ್ನಿಯನ್ನ ಕೊಂದು ಆಕೆಯ ದೇಹವನ್ನ ಕತ್ತರಿಸಿ ಫ್ರಿಡ್ಜ್ ನಲ್ಲಿ ಇರಿಸುವಂಥದ್ದಿರ್ಬೋದು. ಇಂತಹ ಕ್ರೂರತ್ವ ಹೆಚ್ಚಾಗ್ತಾ ಇದೆ. ಹಾಗಾಗಿ ಇದರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ ಜೊತೆ ಇವತ್ತು ಸೈಕಾಲಜಿಸ್ಟ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಡಾಕ್ಟರ್ ಪದ್ಮಶ್ರೀ ರಾವ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ನಮಸ್ತೆ ಡಾಕ್ಟರ್. ನಮಸ್ಕಾರ. ನಾನು ಆಗ್ಲೇ ಹೇಳಿದಾಗೆ ಸಮಾಜದಲ್ಲಿ ಕ್ರೂರತ್ವ ಹೆಚ್ಚಾಗ್ತಾ ಇದೆ ಅಂತಂದ್ರೆ ಜನರ ಮನಸ್ಥಿತಿಗಳು ಬೇರೆ ದಾರಿಯಲ್ಲೇ ಏನು ಹರಿಬಿಡ್ತಾ ಇದ್ದಾರೆ. ಅವರ ಮನಸ್ಥಿತಿಗಳು ಬೇರೆ ರೀತಿ ಹೋಗ್ತಾ ಇದೆ. ಏನಿರ್ಬೋದು ಈ ಕ್ರೂರತ್ವಕ್ಕೆ ಮುಖ್ಯವಾಗಿ ಕಾರಣ ಏನಿರ್ಬೋದು ಡಾಕ್ಟರ್? ಕಾರಣಗಳು ಅಂತ ಅಂದಾಗ ಇದು ತುಂಬ ಒಳ್ಳೆ ಪ್ರಶ್ನೆ. ಇವತ್ತಿನ ಸಮಾಜಕ್ಕೆ ಉತ್ತರ ಹುಡುಕ್ತಾ ಇರುವಂತಹ ಒಂದು ಪ್ರಶ್ನೆ ಆಗಿದೆ. ಕಾರಣಗಳೇನು ಅಂದರೆ, ಒಂದು ಪರ್ಸನಾಲಿಟಿ ಡಿಸಾರ್ಡರ್ ಅಂತೀವಿ, ಆ್ಯಂಟಿ ಸೋಷಿಯಲ್ ಪರ್ಸನಾಲಿಟಿ ಡಿಸಾರ್ಡರ್. ಇದನ್ನು ನಾವು ಹೇಗೆ ಐಡೆಂಟಿಫೈ ಮಾಡೋದು? ಅದು ಬೆಳೆಯುವುದು ಮೊಳಕೆಯಲ್ಲೇ ಅಂತ. ಸಣ್ಣ ವಯಸ್ಸಿನಲ್ಲೇ ಮಕ್ಕಳು ಒಂದು ಸ್ವಲ್ಪ ಆ್ಯಂಟಿ ಸೋಷಿಯಲ್ ಬಿಹೇವಿಯರ್ಸ್ನ ತೋರಿಸ್ತಾ ಇರ್ತಾರೆ. ಸೊ ಒಂದು ಸಣ್ಣ ಚಿಹ್ನೆ ನಾನು ಹೇಳ್ಬೋದು ಅಂದರೆ, ಪ್ರಾಣಿಗಳಿಗೆ ಕಲ್ಲೆಸೆಯೋದು, ಖುಷಿ ಪಡೋದು. ಒಂದು ನಾಯಿ ತನ್ನ ಪಾಡಿಗೆ ತನ್ನ ಮಲಗಿರೋ ಕಲ್ಲೆಸೆಯೋದು, ಅದು ಒದ್ದಾಡೋದು ನೋಡಿ ಖುಷಿ ಪಡೋದು. ಅಥವಾ ಶಾಲೆಗಳಲ್ಲಿ ಬೇರೆಯವ್ರನ್ನ ಹೊಡೆಯೋದು, ಅವ್ರ ನೋವಲ್ಲಿ ನರಳ್ತಾ ಇರುವಾಗ ಖುಷಿ ಪಡುವಂಥದ್ದು. ಅಂದರೆ ಬೇರೆ ಸಾಮಾನ್ಯವಾದ ಮಕ್ಕಳಿಗೆ ಭಾವನೆಗಳು ಒಂಥರ ತುಂಬ ಸಂಕಟ, ದುಃಖ ಹಿಂಗೆ ಮಾಡಬಾರ್ದು ಅನ್ನೋದು. ಆದರೆ ಈ ಪರ್ಸ್ನಾಲಿಟಿ ಡಿಸಾರ್ಡರ್ ಅಲ್ಲಿ ಶುರು ಆಗ್ತಾ ಇದೆ ಅನ್ನೋಂಥ ಮಕ್ಕಳಿಗೆ ಅದರಲ್ಲೇ ಒಂದು ಖುಷಿ ಸಿಗ್ತಾ ಹೋಗುತ್ತೆ. ಸೊ ಅದನ್ನೇ ಹುಡ್ಕೊಂಡು ಹೋಗ್ತಾ ಇರುವಾಗ ಬೆಳೀತಾ 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 ಅವ್ರನ್ನ ಯಾರು ಎಷ್ಟೋ ಸತಿ ಪೋಷಕರು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಶಾಲೆಗಳಲ್ಲೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅವರು ಅವಾಗ ಒಂದು ಅದೇ ರೀತಿಯಾದ ಒಂದು ಬೆಳವಣಿಗೆನಲ್ಲೇ ಮುಂದೆ ಹೋಗೋಕ್ಕೆ ಶುರು ಮಾಡ್ತಾರೆ. ಆಗ ಸಮಾಜ ಘಾತಕ ಕೆಲಸಗಳನ್ನ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಇದನ್ನು ಆ್ಯಂಟಿ ಸೋಷಿಯಲ್ ಪರ್ಸನಾಲಿಟಿ ಡಿಸಾರ್ಡರ್ ಅಂತೀವಿ. ಪರ್ಸನಾಲಿಟಿನೇ ಆ್ಯಂಟಿ ಸೋಷಿಯಲ್ ಪರ್ಸನಾಲಿಟಿ ಅಂತ ಇರುತ್ತೆ. ಸೊ ಜನರಲಿ ಪರ್ಸನಾಲಿಟಿ ಟೆಸ್ಟ್ ಅಂತ ಮಾಡ್ತೀವಿ ಅರೌಂಡ್ ಟೀನೇಜರ್ಸ್ಗೆ, ಅಡಾಲಸೆಂಟ್ಸ್ಗೆ. ಆವಾಗ ಗೊತ್ತಾಗುತ್ತೆ ಆ್ಯಂಟಿ ಸೋಷಿಯಲ್ ಪರ್ಸನಾಲಿಟಿ ಇದೆ ಅಂತ ಅಂದಾಗ ಅವ್ರಿಗೆ ಕೌನ್ಸಿಲಿಂಗು, ಸೈಕಾಲಜಿಕಲ್ ಟ್ರೀಟ್ಮೆಂಟ್ಸು, ಕೆಲವು ಸತಿ ಸೀರಿಯಸ್ ಕೇಸಸಲ್ಲಿ ಸೈಕ್ಯಾಟ್ರಿಕ್ ಮೆಡಿಸಿನ್ಸು ಕೊಟ್ಟು ಅವ್ರನ್ನ ಸರಿ ಮಾಡುವಂಥದ್ದಿದೆ. ಸೊ ಅಕಸ್ಮಾತ್ ಅದು ನೋಟಿಸ್ ಮಾಡದೆ ಎಲ್ಲೋ ಒಂದು ಕಡೆ ಸ್ಲಿಪ್ ಡೌನ್ ಆದಾಗ ಅದರಿಂದ ಸಮಾಜಘಾತಕ ಕೆಲಸಗಳಲ್ಲಿ ಇರ್ತಾರೆ. ಸೊ ಹಾಗೆ ನೀವು ಹೇಳ್ದಂಗೆ ಒಂದು ಕೊಲೆ ಮಾಡ್ದ, ತುಂಡು ತುಂಡು ಮಾಡಿ ಫ್ರಿಡ್ಜಲ್ಲಿಟ್ಟರು ಅಂತ ಅಂದಾಗ ಇದು ಒಂದು ಆ್ಯಂಟಿ ಸೋಷಿಯಲ್ ಪರ್ಸನಾಲಿಟಿನೇ ಅಲ್ವಾ? ಸಾಮಾನ್ಯ ಮನುಷ್ಯನಿಗೆ ಆ ಒಂದು ಕ್ರೂರ ಕೆಲಸ ಮಾಡೋಕ್ಕೆ ಸಾಧ್ಯ ಇರುತ್ತಾ? ಸೊ ಇದನ್ನು ಸೈಕಿಕ್ ಎನರ್ಜಿ ಅಂತ ಹೇಳ್ತೀವಿ. ಮನಸ್ಥಿತಿ ಸರಿಗಿಲ್ಲದೆ ಇರೋನು ಹೆಂಗೆ ನಾರ್ಮಲ್ಲಾಗಿ ಎಲ್ಲರ ಥರ ಥಿಂಕ್ ಮಾಡೋಕ್ಕೆ ಸಾಧ್ಯ ಇರುತ್ತೆ. ಸೊ ಇದಲ್ಲದೆ ಎಕ್ಸ್ಪೋಷರ್ ಟು ಸೋಷಿಯಲ್ ಮೀಡಿಯಾ. ಸೊ ಇದರಲ್ಲಿ ಬರೀ ಕೊಲೆಗಳನ್ನೇ ತೋರಿಸುವಂತಹದ್ದು, ಬರೀ ಇಲ್ಲಿ ಅವ್ರು ಸಾಯಿಸಿದ್ರು, ಇಲ್ಲಿ ಇಷ್ಟು ಜನ ಕೊಲೆ ಮಾಡಿದ್ರು, ಇಷ್ಟು ಜನ ರೇಪ್ ಮಾಡಿದ್ರು ಅನ್ನೋಂಥದ್ದನ್ನೇ ಕವರ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ಕೆಲವು ಮಕ್ಕಳು ವೀಕರ್ ಸೆಕ್ಷನ್ನಲ್ಲಿರೋರಿಗೆ ನಾವು ಯಾಕೆ ಎಕ್ಸ್ಪೆರಿಮೆಂಟ್ ಮಾಡಬಾರ್ದು, ಅದು ಏನದು ನೋಡಬೇಕು, ತಿಳ್ಕೊಬೇಕು ಅಂತ ಅಂದ್ಕೊಂಡು ಆ ದಾರಿನ ಹಿಡಿಯುವಂಥದ್ದು, ಅದ್ರ ಬಗ್ಗೆನೇ ತೋರಿಸೋದು ಅಥವಾ ಫಿಲ್ಮ್ಸ್ಗಳಲ್ಲಿ ಅದನ್ನೇ ಜಾಸ್ತಿ ಕವರೇಜ್ ಮಾಡಿದಾಗ ಟೀನೇಜರ್ಸು ಬೇಗ ಇನ್ಫ್ಲುಯೆನ್ಸ್ ಆಗ್ತಾರೆ. ಯಾಕೆ ಅಂತಂದರೆ ಅವ್ರಿನ್ನ ಒಂದು ಮಾರಲ್ ಮೆಚುರಿಟಿ ಬರೋವರೆಗೂ ಅಲ್ಲಿ ಅವರು ಫ್ಯಾಂಟಸಿನಲ್ಲೇ ಇರ್ತಾರೆ. ಸೊ ಫ್ಯಾಂಟಸಿಯಿಂದ ರಿಯಾಲಿಟಿ ಬರೋದ್ರೊಳಗಡೆ ಅವರು ಇಫ್ ದೇ ಕ್ಯಾಚ್ ಅಪ್ ದೀಸ್ ಆ್ಯಂಟಿ ಸೋಷಿಯಲ್ ಕ್ವಾಲಿಟೀಸು, ಅವಾಗ ಅವ್ರನ್ನ ರೀಸ್ಟ್ರಕ್ಚರ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಇನ್ನು ನಾನು ಈ ಹಿಂದೆ ಕೂಡ ಒಂದು ಘಟನೆ ನಡೆಯಿತು. ತನ್ನ ಗೋಮಾತೆ ಅಂದ್ರೆ ದೇವರಂತ ಪೂಜಿಸ್ತಾರೆ ಗೋಮಾತೆಯನ್ನ. ಅಂತಹ ಅಂದ್ರೆ ಎಷ್ಟು ಮಟ್ಟಿಗೆ ಜನರ ಮನಸ್ಥಿತಿ ಕೆಟ್ಟಿದೆ ಅಂತ ಅಂದ್ರೆ, ಗೋಮಾತೆಯ ಕೆಚ್ಚಲಿಗೆ ತನ್ನ ಕತ್ರಿಯನ್ನ ಹಾಕ್ತಾನೆ. ಅದನ್ನ ನಂತರ ಆತ ಅರೆಸ್ಟ್ ಆದ ನಂತರ ಪೊಲೀಸ್ ಇಲಾಖೆಯಲ್ಲಿ ಆತನನ್ನ ವಿಚಾರಿಸಿದ ನಂತರ ತನ್ನ ಮನಸ್ಥಿತಿ ಅನ್ನೋದು ಸರಿ ಇಲ್ಲ, ಪ್ರಾಣಿಗಳ ಮೇಲೆ ವಿಕೃತವಾಗಿ ತನ್ನ ಈ ಭಾವನೆಗಳನ್ನ ತೋರಿಸ್ಕೊಳ್ಳುವಂತಹ ಕೀಚ ಆತರ ಆ ವ್ಯಕ್ತಿತ್ವ ಹೊಂದಿರುವಂತದ್ದು ಅನ್ನುವಂಥದ್ದು ತಿಳಿದು ಬಂತು. ಇದರ ಬಗ್ಗೆ, ಇಂತಹ ಮನಸ್ಥಿತಿಗಳ ಬಗ್ಗೆ ಏನ್ ಹೇಳ್ತೀರಾ? ಇದು ತುಂಬಾ ಹಿಂಸನೀಯವಾಗಿ, ಕೇಳೋಕ್ಕೂ ಅಷ್ಟೇ, ನೋಡೋಕ್ಕೂ ಅಷ್ಟೇ, ಅಥವಾ ನ್ಯೂಸ್ಗಳಲ್ಲಿ ತೋರಿಸ್ದಾಗ್ಲೂ ನೋಡೋಕ್ಕೂ ಭಾಳ ಕಷ್ಟವಾದಂಥ ಕೃತ್ಯಗಳಿದು. ಹಾಗಂದರೆ ರೂಟ್ ಕಾಸ್ ಅಂತ ಹೇಳ್ತೀವಿ. ಇದಕ್ಕೆ ಯಾರು ಕಾರಣ? ಹಾಗಾದರೆ ಎಲ್ಲಿ ಕಾರಣ ಇದೆ ಅಂದರೆ, ಅವರಿಗೆ ಒಂದು ವ್ಯಾಲ್ಯೂಸ್ ಇಟ್ಟು ಬೆಳೆಸಿಲ್ಲ,
ಬೆಳವಣಿಗೆನಲ್ಲೇ ಮಕ್ಕಳು ಬೆಳೆಯುವಾಗಲೇ ಅವರಿಗೆ ಸೋಷಿಯಲ್ ವ್ಯಾಲ್ಯೂ, ಸೋಷಿಯಲ್ ನಾರ್ಮ್, ಸೋಷಿಯಲ್ ಎಥಿಕ್ಸು ಅದನ್ನೆಲ್ಲ ಸೇರಿಸಿ ಬ್ಲೆಂಡ್ ಮಾಡಿ ಬೆಳೆಸಬೇಕು. ಸೊ ಎಲ್ಲೋ ಒಂದು ಕಡೆ ಬೆಳೆಯೋ ದಾರಿ ತಪ್ಪಿದೆ, ಅಥವಾ ಮನೆಯವರು ಮಕ್ಕಳ ಮೇಲೆ ನಿಗಾ ಕೊಡೋಕ್ಕಿಂತ ಅವರವರ ಗಲಾಟೆ ಜಗಳ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ಗಳಲ್ಲೇ ಅವ್ರು ಇದ್ದುಬಿಟ್ಟು ಮಕ್ಕಳು ತನ್ನ ಪಾಡಕ್ಕೆ ತಾನು ಬೇರೆ ರೀತಿ ಬೇರೆ ದಾರಿ ಹಿಡ್ದಿರೋದು ನೋಟಿಸ್ ಆಗಿರಲ್ವಾ ಮನೆಯಲ್ಲಿ, ಏನು ಅಂತ ಹೇಳೋಕ್ಕಾಗಲ್ಲ. ಅಥವಾ ಯಾವುದು ರೋಲ್ ಮಾಡೆಲ್ ಯಾರು ಅವ್ರಿಗೆ, ಯಾವುದೋ ಒಂದು ಕೊಲೆಗಾರನೇ ರೋಲ್ ಮಾಡೆಲ್ ಅಂತ ಇಟ್ಕೊಂಡಿದ್ದವರು ಆ ದಾರಿನಲ್ಲೇ ಹೋಗೋಕ್ಕೆ ಇಷ್ಟಪಡ್ತಾರೆ. ಅಥವಾ ಬರೀ ಒಂದು ಸೋಷಿಯಲ್ ಮೀಡಿಯಾ ನೋಡಿಕೊಂಡು ನಾನು ಹಿಂಗೆ ಮಾಡಬೇಕು ಅಂತ ಒಂದು ಆ್ಯಂಟಿ ಸೋಷಿಯಲ್ ಥಿಂಕಿಂಗ್ ಅಂತ ಬಂದುಬಿಟ್ಟಿದ್ರು ಈ ಥರ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಇದನ್ನು ನಿಯಂತ್ರಿಸಬೇಕು ಅಂತ ಅಂದಾಗ ಇದು ಒಂದು ಸಮಾಜದ ಹೊಣೆನೇ ಆಗಿರುತ್ತೆ. ಸೊ ಮೇಯ್ನ್ ಈ ಡಿಸಾರ್ಡರ್ಸು ಮೈಲ್ಡ್, ಮಾಡ್ರೇಟ್, ಸಿವಿಯರ್ಸ್ ಅಂತ ಲೆವೆಲ್ಸ್ ಅಂತ ಇರುತ್ತೆ. ಮೈಲ್ಡ್ ಟು ಮಾಡ್ರೇಟ್ ಲೆವೆಲಲ್ಲಿ ಗೊತ್ತೇ ಆಗೋದಿಲ್ಲ, ಅಯ್ಯೋ ಏನೋ ಹುಡುಗ ತಿಳಿದೇ ಮಾಡಿದ್ದಾನೆ ಅಂತ ಹೇಳ್ಬಿಡ್ತೀವಿ. ಸಿವಿಯರ್ ಲೆವೆಲಲ್ಲಿ ಈ ಥರ ಒಂದು ದುಷ್ಕೃತ್ಯಗಳಾದಾಗ ನಾವು ಬರೀ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅಥವಾ ಯಾವುದೋ ಒಂದಿನ ಬಿಟ್ಟು ಬಿಡ್ತಾರೆ, ಆದರೆ ವಾಪಸ್ ಬಂದು ಇದನ್ನೇ ಮಾಡಲ್ಲ ಅನ್ನೋದು ಯಾವ ಗ್ಯಾರಂಟಿ ಇದೆ? ಹಾಗಾಗಿ ಅವ್ರಿಗೆ ರಿಹ್ಯಾಬಿಲಿಟೇಷನ್ನು, ಸೈಕಲಾಜಿಕಲ್ ಟ್ರೀಟ್ಮೆಂಟ್ಸು, ಮೆಡಿಸನ್ ಬೇಕಾದ್ರೆ ಸೈಕ್ಯಾಟ್ರಿಕ್ ಮೆಡಿಸನ್ಸ್ ಕೊಡುವಂಥದ್ದು, ಕೌನ್ಸಿಲಿಂಗ್, ಪೀರಿಯಾಡಿಕ್ ಕೌನ್ಸಿಲಿಂಗ್ ಸೆಷನ್ಸು ಬರೀ ಅವರಿಗೆ ಅಲ್ಲ ಫ್ಯಾಮಿಲಿಗೂ ಮಾಡಬೇಕು. ಯಾಕೆಂದರೆ ಅವರು ವಾಪಸ್ ಬಂದ ಮೇಲೆ ಒಂದೊಂದು ಸತಿ ಸಮಾಜನೂ ನೀನು ಹೀಗೆ ಮಾಡಿದೆ ತೂಚಿ ಅಂತ ಹೇಳಿ ವಾಪಸ್ ಅವರು ಅದಕ್ಕೆ ಆ ಕೃತ್ಯನೇ ಮಾಡೋಕ್ಕೆ ಹೋಗುವಂಥ ಸಂದರ್ಭಗಳು ಇರುತ್ತೆ. ಹಾಗಾಗಿ ಎಜುಕೇಟಿಂಗ್ ದ ಸೊಸೈಟಿ, ಎಜುಕೇಟಿಂಗ್ ದ ಫ್ಯಾಮಿಲಿ, ಸೊ ಅಂದರೆ ನಾವು ಸೈಕೋ ಎಜುಕೇಷನ್ ಫಾರ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳ್ತೀವಿ. ಅದು ಮಾಡಿದಾಗ ನಾವು ಫ್ಯಾಮಿಲಿ ಆ್ಯಸ್ ಎ ಹೋಲ್ ಮಾಡಬೇಕು, ಮತ್ತು ಸೊಸೈಟಿನಲ್ಲಿ ಸೋಷಿಯಲ್ ಅವೇರ್ನೆಸ್ ಕ್ರಿಯೇಟ್ ಮಾಡಿದಾಗ ಇದನ್ನೆಲ್ಲ ತಪ್ಪಿಸ್ಬೋದು ಅಂತ ನನಗನ್ಸುತ್ತೆ. ಎಲ್ಲೋ ಒಂದು ಕಡೆ ನೀವು ಆಗ್ಲೇ ಹೇಳಿದಾಗೆ ಮೊದಲು ಮನೆಯಿಂದಲೇ ಏನು ಮನೆಯ ಮೊದಲ ಪಾಠಶಾಲೆ ಅನ್ನುವ ಮಾತಿದೆ. ಅದೇ ರೀತಿ ಮನೆಯಿಂದಲೇ ಮಕ್ಕಳನ್ನ ಬೆಳೆಸುವ ರೀತಿ ಬದಲಾಗಬೇಕು. ಆಗ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಅವರ ಕೆಟ್ಟ ಮನಸ್ಥಿತಿಗಳು ಸಮಾಜದ ಮೇಲೆ ದಬ್ಬಾಳಿಕೆ ಮಾಡೋದಿರ್ಬೋದು, ಅಥವಾ ಸಮಾಜದ ಮೇಲೆ ಕ್ರೂರತ್ವವನ್ನು ತೋರಿಸುವಂಥದ್ದಿರ್ಬೋದು, ಅದರಿಂದ ದೂರ ಆಗ್ಬೋದು ಅಂತ. ಈ ರೀತಿಯಾಗಿ ಮನೆಯಲ್ಲಿ ಸಾಕಷ್ಟು ಅಂದರೆ ತಂದೆ ತಾಯಿಯ ಮಧ್ಯೆ ಗಲಾಟೆಯನ್ನು ಆಗ್ತಾ ಇರೋದಿರ್ಬೋದು, ಅಥವಾ ಫ್ಯಾಮಿಲಿಯಲ್ಲಿ ಅವರ ಮನಸ್ಥಿತಿಗಳು ಕೂಡ ಬೇರೆ ರೀತಿ ಇದ್ದಾಗ ಒಂದಿಷ್ಟು ಸಮಯದಲ್ಲಿ ಮಕ್ಕಳ ಎದುರುಗಡೆ ನಡ್ಕೊಳ್ಳುವಂಥ ರೀತಿ ಇರ್ಬೋದು, ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡೋದಿರ್ಬೋದು, ಈ ರೀತಿಯಾದ ಘಟನೆ ನಡೆದಾಗ ಅದು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಪೇರೆಂಟ್ಸು ಮನೆಯಲ್ಲಿ ಯಾವ ರೀತಿಯಾಗಿ ಇದ್ರೆ ಮಕ್ಕಳ ಮನಸ್ಥಿತಿ ಕೂಡ ಚೆನ್ನಾಗಾಗ್ಬೋದು, ಮತ್ತೆ ಪೇರೆಂಟ್ಸು ಮಕ್ಕಳನ್ನ ಬೆಳೆಸುವ ವಿಚಾರದಲ್ಲಿ ಯಾವ ರೀತಿಯಾಗಿ ಅವರ ನಿರ್ಧಾರಗಳನ್ನು ಕೈಗೊಳ್ಳಬೇಕು ಅಂತ ಹೇಳ್ತೀರಾ? ಇದು ಒಂದು ತುಂಬ ದೊಡ್ಡ ಟಾಪಿಕ್ಕೇ ಆಗುತ್ತೆ. ಯಾಕೆಂದರೆ ಮನೆಯ ಫ್ಯಾಮಿಲಿ ಎನ್ವೈರ್ಮೆಂಟ್ ಅಂತ ನಾವು ಹೇಳ್ತೀವಿ. ಸೊ ಮಕ್ಕಳ ಒಂದು ಭವಿಷ್ಯ ರೂಪಿಸೋದು, ಅವರ ವ್ಯಕ್ತಿತ್ವ ರೂಪಿಸೋದು, ಅದರಲ್ಲಿ ಮೇಜರ್ ಪಾರ್ಟು ಫ್ಯಾಮಿಲಿ ಎನ್ವೈರ್ಮೆಂಟೇ. ಎಲ್ಲ ಮಕ್ಕಳಿಗೂ ಒಂದು ಇಂಟರ್ನಲ್ ಎನ್ವೈರ್ಮೆಂಟ್, ಒಂದು ಎಕ್ಸ್ಟರ್ನಲ್ ಎನ್ವೈರ್ಮೆಂಟ್ ಅಂತ ಇರುತ್ತೆ. ಆದರೆ ಆ ಇಂಟರ್ನಲ್ ಎನ್ವೈರ್ಮೆಂಟ್ ರೂಪುಗೊಳ್ಳೋದು ಆ ಎಕ್ಸ್ಟರ್ನಲ್ ಎನ್ವೈರ್ಮೆಂಟ್ ಹೇಗಿದೆ ಅನ್ನೋದ್ರ ಮೇಲೆ. ಸೊ ಎಕ್ಸ್ಟರ್ನಲ್ ಎನ್ವೈರ್ಮೆಂಟಲ್ಲಿ ಫಸ್ಟ್ ಬರೋದು ಯಾರು? ಅಪ್ಪ, ಅಮ್ಮ, ಅಜ್ಜಿ, ತಾತ ಅಥವಾ ಸಿಬ್ಲಿಂಗ್ಸ್ ಇರಬಹುದು. ಸೊ ಅಪ್ಪ ಅಮ್ಮನ ಬಿಹೇವಿಯರ್ಸು ಸಾಮಾನ್ಯವಾಗಿ ವೆಕೇರಿಯಸ್ ಲರ್ನಿಂಗ್ ಅಂತೀವಿ, ಅಂದರೆ ಒಬ್ಸರ್ವೇಷನಲ್ ಲರ್ನಿಂಗ್. ಜನರಲಿ ಅಪ್ಪ ಅಮ್ಮ ಆಡೋ ಭಾಷೆಗಳು, ಅಪ್ಪ ಅಮ್ಮ ಮಾಡೋ ಕೃತ್ಯಗಳು, ಅದನ್ನೇ ಮಕ್ಕಳು ಅನುಸರಿಸ್ತಾ ಇರ್ತಾರೆ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅನುಸರಿಸ್ತಾ ಇರ್ತಾರೆ. ಅವರು ಮಕ್ಕಳ ಮುಂದೆ ಗಲಾಟೆ ಮಾಡೋದು, ಮಕ್ಕಳ ಮುಂದೆ ಹೊಡೆದಾಡೋದು, ಎಷ್ಟೋ ಕೇಸ್ಗಳಲ್ಲಿ ಮಕ್ಕಳ ಮುಂದೆ ತಂದೆ ತಾಯಿನ ಸಾಯಿಸಿರೋದು ಇದೆ, ತಾಯಿ ತಂದೆನ ಸಾಯಿಸಿರೋದು ಇದೆ, ಅಥವಾ ಮಕ್ಕಳಿಗೆಲ್ಲ ವಿಷ ಹಾಕಿ ಸಾಯಿಸಿ ಆಮೇಲೆ ಅವ್ರು ಸತ್ತಿರುವಂಥದ್ದು ಇದೆ. ಇದನ್ನು ಬೇರೆ ಮಕ್ಕಳು ನೋಡ್ತಿರ್ತಾರೆ. ಹಾಗಾದ್ರೆ ಇವರು ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ಆಗುತ್ತೆ. ಇದನ್ನೆಲ್ಲ ನೋಡಿದಾಗ ಏನಾಗುತ್ತೆ, ಒಂದು ಕಹಿಯಾದ ಮನಸ್ಥಿತಿ ಮಕ್ಳಿಗೆ ಬರುತ್ತೆ. ಹಾಗಾದ್ರೆ ಏನಾದ್ರು ತೊಂದರೆ ಬಂದರೆ ಸಾವೇ ಬೆಟರು ಅನ್ನೋ ಒಂದು ಇವರೇ ಅದಕ್ಕೆ ಉತ್ತರ ಕೊಟ್ಬಿಡ್ತಾ ಇದ್ದಾರೆ. ಆ ಥರ ಒಂದು ಭಾವನೆ ಬರೋಂಗೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಥರ ಒಂದು ಬದುಕು ಇರೋದು ಬದುಕನ್ನು ಕಲ್ಪಿಸೋಕ್ಕೆ, ಅದನ್ನು ಜೀವಿಸೋಕ್ಕೆ ಅನ್ನೋವಂತಹ ಒಂದು ಉತ್ತರ ಕೊಡಬೇಕು. ಹಾಗಾಗಿ ಈ ತಂದೆ ತಾಯಿ ಪೋಷಕರು ಮುಖ್ಯವಾಗಿ ಏನಂತೀವಿ, ಅವರದ್ದು ಏನೇ ಇರಲಿ, ಮಕ್ಕಳ ಮುಂದೆ ಆದಷ್ಟು ಗಲಾಟೆ ಜಗಳಗಳು, ಕೆಟ್ಟ ಪದಗಳು, ಅವಾಚ್ಯ ಪದಗಳು ಮಾಡದೆ ಉಪಯೋಗ ಬಳಸದೇ ಇರುವಂತಹದ್ದು, ಮತ್ತು ಒಂದು ಟಿ ವಿ ನೋಡುವಾಗಲೂ ಒಂದು ಹೆಲ್ದಿ ಟಿ ವಿ ನೋಡುವಂಥದ್ದು, ಅಥವಾ ಒಂದು ಹೆಲ್ದಿ ಚಾನಲ್ಸ್ನ ಹಾಕಿ ಮಕ್ಕಳಿಗೆ ಒಂದು ಒಳ್ಳೆ ಸಂಸ್ಕಾರ ಬರೋವಂಥ ಒಂದು ಸಂಸ್ಕಾರಯುತ ವಾತಾವರಣ ಕಲ್ಪಿಸ್ಕೊಡೋದು ಭಾಳ ಮುಖ್ಯ ಅಂತ ಅನಿಸುತ್ತೆ.
ಎಲ್ಲೋ ಒಂದು ಕಡೆ ನೀವು ಹೇಳಿದಾಗೇನೆ ಮನೆಯಿಂದಲೇ ಮೊದಲು ನಾವು ಎಲ್ಲದನ್ನು ಕಲಿತಾ ಬರ್ತೀವಿ. ಹಾಗೇನೆ ಸಮಾಜದಲ್ಲಿ ಒಂದಿಷ್ಟು ಮನಸ್ಥಿತಿಗಳು ವಿಕೃತವಾಗಿ ನಡ್ಕೊಳ್ಳುವಂಥದ್ದಿರ್ಬೋದು ಅಥವಾ ಕೃತ್ಯಗಳನ್ನು ಎಸಗುವಂಥದ್ದಿರ್ಬೋದು, ಅದು ಒಂದು ರೀತಿಯಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಮನುಷ್ಯರ ಮೇಲೆ ಸಾಧ್ಯ ಆದಷ್ಟು ಮನುಷ್ಯರ ಮೇಲೆ, ಇಲ್ಲ ಅಂತಂದ್ರೆ ಪ್ರಾಣಿಗಳ ಮೇಲಾದರೂ ಕೂಡ ನಮ್ಮ ಮನಸ್ಥಿತಿಯನ್ನ ಹೊರಗಾಕಬೇಕು, ನಮ್ಮೊಳಗಿರುವಂತಹ ಕ್ರೂರತ್ವವನ್ನು ಹೊರಗಾಕಬೇಕು ಅನ್ನುವಂತಹ ಮನಸ್ಥಿತಿ ಈಗಿನ ಕಾಲದಲ್ಲಿ ಸಮಾಜದಲ್ಲಿ ನಾವು ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಹಾಗಾಗಿ ಏನು ಒಬ್ಬರ ಜೀವವನ್ನ ಅಂತ್ಯ ಮಾಡುವ ಮಟ್ಟಕ್ಕೆ ನಮ್ಮ ಮನಸ್ಥಿತಿ ಹೋಗ್ತಾ ಇದೆ ಅಂತಂದ್ರೆ ನಾವು ನಮ್ಮ ಒಳಗಡೆ ಯಾವ ರೀತಿಯಾದಂತಹ ಬದಲಾವಣೆ ಮಾಡಿಕೊಳ್ಳೋದ್ರಿಂದ ಇಂತಹ ಸ್ಟ್ರೆಸ್ ಇರ್ಬೋದು ಅಥವಾ ಇಂತಹ ಮನಸ್ಥಿತಿ ಇರ್ಬೋದು ನಮ್ಮ ಒಳಗಡೆ ನಾವು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ? ಖಂಡಿತ ಸಾಧ್ಯ ಇದೆ. ಅದಕ್ಕೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಇವತ್ತಿನ ದಿವಸ ಕೌನ್ಸಲಿಂಗ್ ಒಂದು ಫೆಸಿಲಿಟಿ ತುಂಬ ಈಸಿಯಾಗಿ ಒಂದು ಫೋನ್ ಕಾಲ್ನಲ್ಲೂ ಸಿಗೋವಂಥದ್ದಿದೆ. ಸೈಕಲಾಜಿಕಲ್ ಹೆಲ್ಪ್ ಇದೆ. ಸೈಕ್ಯಾಟ್ರಿಕ್ ಟ್ರೀಟ್ಮೆಂಟ್ ಬೇಕಾದ್ರೂ ಬೇರೆ ಬೇರೆ ರೀತಿಯ ಮಾತ್ರೆಗಳು ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡಬಹುದು. ಅಥವಾ ಒಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಯಾಕಾಗಿರ್ಬೋದು, ಇದು ಸ್ಟ್ರೆಸ್ ಆಗಿದೆಯಾ, ಓದೋದ್ರಲ್ಲಿ ಸ್ಟ್ರೆಸ್ ಆಗ್ತಿದೆಯಾ, ಕೆಲಸಕ್ಕೆ ಹೋಗೋದು ಸ್ಟ್ರೆಸ್ಸಾ, ವರ್ಕ್ ಲೈಫ್ ಬ್ಯಾಲೆನ್ಸಲ್ಲಿ ಸ್ಟ್ರೆಸ್ ಆಗ್ತಿದೆಯಾ, ಅಥವಾ ಮಕ್ಕಳನ್ನ ಸಾಕೋದೇ ಒಂದು ಸ್ಟ್ರೆಸ್ ಆಗ್ತಿದೆಯಾ, ಅಥವಾ ನಿಮಗೆ ನಿಮ್ಮ ಭಾವನೆಗಳೇ ಸ್ಟ್ರೆಸ್ ಕ್ರಿಯೇಟ್ ಮಾಡ್ತಾ ಇದೆಯಾ, ಎಲ್ಲದಕ್ಕೂ ಒಂದು ಕೌನ್ಸಿಲಿಂಗ್ ಇದೆ, ಹೆಲ್ಪ್ ಇದೆ, ಟ್ರೀಟ್ಮೆಂಟ್ ಇದೆ. ಖಂಡಿತ ಸೋಷಿಯಲ್ ಮೀಡಿಯಾ ಹಾಗಂತೆ ಇವಾಗ ಈಗ ಗ್ಯಾರಂಟಿ ನ್ಯೂಸ್ ಚಾನೆಲ್ ಏನಿದೆ ನಿಮ್ಮದು, ಇದು ಎಷ್ಟು ಸೋಷಿಯಲ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೆ. ನೀವು ಕೇಳ್ತಿರುವ ಒಂದು ಪ್ರತಿಯೊಂದು ಪ್ರಶ್ನೆಗೂ ನಾವು ಕೊಡ್ತಾ ಇರೋ ಉತ್ತರ ಇರಬಹುದು, ಇದು ಒಂದು ಸೋಷಿಯಲ್ ಅವೇರ್ನೆಸ್ಸೇ. ಸೊ ಈ ಥರ ಒಂದು ಉತ್ತಮವಾದ ಕಾರ್ಯಕ್ರಮಗಳನ್ನು ನೋಡಿ ಜನಗಳು ಒಂದು ಸಹಾಯ ತಗೊಂಡು ಅವ್ರ ಜೀವನನ ರೂಪಿಸ್ಕೋಬೋದು ಅಂತ ಅನಿಸುತ್ತೆ. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ವಿಕೃತವಾದ ಮನಸ್ಥಿತಿ ನಮ್ಮೊಳಗಿರುವಂತಹದ್ದು ಅಥವಾ ನಮ್ಮೊಳಗಿರುವಂತಹ ಕ್ರೂರತ್ವ ಮನಸ್ಥಿತಿಯನ್ನ ನಾವು ಪ್ರಾಣಿಗಳ ಮೂಲಕವೋ ಅಥವಾ ನಮ್ಮಂತೆಯೇ ಬದುಕುತ್ತಿರುವಂತಹ ಮನುಷ್ಯರ ಮೇಲೆ ಅದನ್ನ ಎರಗಿಸೋದ್ರ ಮೂಲಕ ಅಥವಾ ಅವರ ಜೀವನವನ್ನ ಅಂತ್ಯ ಮಾಡುವ ಮೂಲಕ ನಮ್ಮ ವಿಕೃತ ಮನಸ್ಥಿತಿಯನ್ನ ಕಂಟ್ರೋಲ್ ಮಾಡುವ ಬದಲಾಗಿ ಮನಶಾಸ್ತ್ರಜ್ಞರು ಅಂತ ಏನಿರ್ತಾರೆ ತಜ್ಞರು, ಅವರ ಬಳಿ ಹೋಗುವಂಥದ್ದು ಅಥವಾ ಡಾಕ್ಟರ್ ಬಳಿ ಹೋಗುವಂಥದ್ದು, ಈ ರೀತಿಯಾಗಿ ಅವರ ಒಳಗಿನ ವಿಕೃತ ಮನಸ್ಥಿತಿಯನ್ನ ಅಥವಾ ಕ್ರೂರತ್ವವನ್ನ ಕಂಟ್ರೋಲ್ ಮಾಡುವಂತ ರೀತಿಯಲ್ಲಿ ಕೂಡ ಬದುಕಬಹುದು. ಮತ್ತೆ ಮನೆಯಲ್ಲಿ ಕಲಿಸುವಂತಹ ಸಂಸ್ಕಾರ ಇರ್ಬೋದು ಅಥವಾ ಸೋಷಿಯಲ್ ಅವೇರ್ನೆಸ್ ಗಳನ್ನ ಮನೆಯಿಂದಲೇ ಹೇಳ್ಕೊಡುವಂಥದ್ದು ಇರ್ಬೋದು. ಈ ರೀತಿಯಾಗಿ ಪೇರೆಂಟ್ಸ್ ಮಕ್ಕಳಿಗೆ ಕಲಿಸುವಂಥದ್ದು ಮಾಡಿದಾಗ ಸಮಾಜದಲ್ಲಿನ ಒಳಿತು ಕೆಡಕಿಗೆ ನಮ್ಮ ಮಕ್ಕಳು ಆಹ್ವಾನ ನೀಡದ ರೀತಿಯಲ್ಲಿ ನಾವು ಬದುಕಬಹುದು ಅನ್ನುವಂಥದ್ದು ಡಾಕ್ಟರ್ ಪದ್ಮಶ್ರೀ ಅವರ ಹೇಳಿಕೆ ಆಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮರಾ ಪರ್ಸನ್ ಪಂಪವತಿ ಜೊತೆ ಶರ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.